ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ವಾಯ್ಸಪ್ ಸುಮಿ. ನಾನಿವತ್ತು ಕೇಳಿದ ಕಥೆಯೊಂದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಈ ಕಥೆ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ದಯವಿಟ್ಟು ಮರೆಯದಿರಿ. ಬನ್ನಿ ಆ ಕಥೆ ಏನೆಂದು ಹೇಳ್ತಾ ಹೋಗ್ತೇನೆ. ಗರ್ಭಗುಡಿಯಲ್ಲಿ ಶ್ರೀ ವೆಂಕಟೇಶ್ವರ ಮೂರ್ತಿಗೆ ಮಹಾಮಂಗಳಾರತಿ ಮಾಡುತ್ತಿದ್ದ ರಾಮಶಾಸ್ತ್ರಿಯ ಗಮನವೆಲ್ಲ ಸರದಿಯ ಸಾಲಿನಲ್ಲಿ ನಿಂತಿದ್ದ ಭಕ್ತರ ಮೇಲೆಯೇ ನೆಟ್ಟಿತ್ತು. ಕೈಗಳು ತನ್ನ ಪಾಡಿಗೆ ಆರತಿಯ ತಟ್ಟೆ ಹಿಡಿದು ಬೆಳಗುತ್ತಿದ್ದರೂ ಬುದ್ಧಿ ನೆರೆದಿರುವ ಭಕ್ತರ ಸಂಖ್ಯೆಯನ್ನು ಲೆಕ್ಕ ಹಾಕುತ್ತಿತ್ತು. ಇಂದು ಶನಿವಾರ. 200 ಜನರಾದರೂ ಗುಡಿಗೆ ಬಂದೇ ಬರುತ್ತಾರೆ. ಅವರಲ್ಲಿ 100 ಭಕ್ತರಾದರೂ 10 ರು ಹಾಕಿದರೆ 1000 ಆಗುತ್ತದೆ. ಮಿಕ್ಕವರು 5-2 ರುಗಳ ಚಿಲ್ಲರೆ ಹಾಕಿದರೂ 1500ವಾದರೂ ಬಂದೇ ಬರುತ್ತದೆ. ಭಗವಂತ, ಇವತ್ತು ಎದ್ದ ಗಳಿಗೆ ಚೆನ್ನಾಗಿದೆ. ಜಾನಕಿ 5 ತಿಂಗಳಿನಿಂದ ಕೇಳಿಕೊಳ್ಳುತ್ತಿದ್ದಾಳೆ, ಅಪ್ಪ, ನನಗೆ 2 ಜೊತೆ ಹೊಸ ಬಟ್ಟೆ, ಹೊಸ ಚಪ್ಪಲಿ ಕೊಡಿಸು. ನನ್ನ ಬಟ್ಟೆಗಳೆಲ್ಲ ಹರಿದಿವೆ. ಶಾಲೆಯಲ್ಲಿ ಗೆಳತಿಯರೆಲ್ಲ ಆಡಿಕೊಳ್ಳುತ್ತಾರೆ. ನನ್ನ ಜೊತೆ ಆಡಲು ಸಹ ಯಾರೂ ಬರ್ತಿಲ್ಲ. ಬೆಂಚಿನಲ್ಲಿ ನನ್ನ ಜೊತೆ ಯಾರೂ ಕೂರುವುದಿಲ್ಲ. ನನಗೆ ತುಂಬ ಸಂಕೋಚವಾಗುತ್ತೆ. ನಾನೊಬ್ಬಳೇ ಇರುತ್ತೇನೆ ಎಂದು ತೊಡೆಯ ಮೇಲೆ ತಲೆ ಇಟ್ಟು ಕೇಳಿದಾಗ ಆ ಪುಟ್ಟ ಮನಸ್ಸಿನ ಸಣ್ಣ ಬೇಡಿಕೆಯನ್ನು ಈಡೇರಿಸಲಾಗುತ್ತಿಲ್ಲವಲ್ಲ ಎಂದು ಮನಸ್ಸಿಗೆ ನೋವಾದರೂ, ಜಾನಕಿ, ಇನ್ನು ಸ್ವಲ್ಪ ದಿನ ಸುಮ್ಮನಿರು. ಒಂದು ದೊಡ್ಡ ದೇವಸ್ಥಾನಕ್ಕೆ ಅರ್ಜಿ ಹಾಕಿದ್ದೇನೆ. ಅಲ್ಲಿ ಅರ್ಚಕನಾಗಿ ಸೇರಿದ ಕೂಡಲೇ ನಿನಗೆ ಹೊಸ ಬಟ್ಟೆಗಳು, ಚಪ್ಪಲಿ, ರುಚಿಯಾದ ತಿಂಡಿ ಎಲ್ಲವನ್ನ ಕೊಡಿಸುತ್ತೇನೆ. ಈ ಶಾಲೆ ಬಿಟ್ಟು ಒಳ್ಳೆಯ ಗೆಳತಿಯರಿರುವ ಶಾಲೆಗೆ ಸೇರಿಸುತ್ತೇನೆ ಎಂದಾಗ ಆ ಪುಟ್ಟ ಹುಡುಗಿಯ ಕಂಗಳಲ್ಲಿ ನಾಳೆಯ ಕನಸಿನ ಬಗ್ಗೆ ಕಂಡ ಆನಂದ ಹೃದಯದಲ್ಲಿ ಇಂದಿಗೂ ಅಚ್ಚೊತ್ತಿದೆ. ಆದರೆ ಆ ನಾಳೆ ಬರಲೇ ಇಲ್ಲ. ದೇವಸ್ಥಾನಗಳಲ್ಲಿಯೂ ಸಹ ಸ್ವಪಕ್ಷಪಾತದಿಂದ ಅರ್ಚಕ ವೃತ್ತಿ ಉಳ್ಳವರ ಪಾಲೆ ಆಗುತ್ತಿದೆ. ಇಲ್ಲಿವರೆಗೂ ಚಿಕ್ಕ ಪುಟ್ಟ ದೇವಸ್ಥಾನಗಳಲ್ಲಿ ಅರ್ಚಕರಿಗೆ ಸೇವಕನಾಗಿ ಕೆಲಸ ಮಾಡಿ ಅದರಿಂದ ಸಿಗುವ 50-100 ರೂಪಾಯಿಗಳಲ್ಲಿ ಪ್ರತಿದಿನದ ಮನೆಯ ಖರ್ಚು ತೂಗಿಸಲೇ ಕಷ್ಟವಾಗುತ್ತಿದೆ. ಅದರ ಜೊತೆ ವಯಸ್ಸಾದ ತಾಯಿಯ ಔಷಧಿ ಖರ್ಚು. ಇನ್ನು ಆ ಪುಟ್ಟ ಹುಡುಗಿಯ ಆಸೆ ತಣಿಸಲು ಸಾಲುತ್ತದೆಯೇ? ಮೊನ್ನೆ ಶಾಲೆಯಿಂದ ಅಳುತ್ತಾ ಮನೆಗೆ ಬಂದವಳೆ, ಅಪ್ಪ, ಆ ಟೈಲರ್ ಮಗಳು ನೀತಾ ಇದ್ದಾಳಲ್ವಾ, ಅವಳು ಇವತ್ತು ಎಲ್ಲ ಹುಡುಗರ ಮುಂದೆಯೇ, ಏ ಜಾನಕಿ, ನಿನ್ನ ಲಂಗ 12 ಕಡೆ ಹರಿದು ಹೋಗಿ ತೇಪೆ ಹಾಕಿದೆ. ಈಗ ನೀನು ಒಂದು ಪಾತ್ರೆ ಹಿಡಿದು ಭಿಕ್ಷೆ ಬೇಡಲು ಹೋದರೆ ಒಳ್ಳೆಯ ಊಟ ಸಿಗುತ್ತೆ. ಹಾಗೆ ಕೆಲವರು ಹಳೆಯ ಬಟ್ಟೆನೂ ಸಹ ಕೊಡಬಹುದು. ನೋಡಮ್ಮ ತಾಯಿ ಎನ್ನುತ್ತಾ ಕೇಳಿ ಮಾಡಿ ನಕ್ಕಳು. ಅವಳ ಜೊತೆ ಎಲ್ಲ ಹುಡುಗರು ಸಹ ನಕ್ಕರು. ನನಗೆ ತುಂಬ ಅವಮಾನ ಆಯಿತು. ನಾನು ನಾಳೆಯಿಂದ ಶಾಲೆಗೆ ಹೋಗೋದಿಲ್ಲ ಅಪ್ಪ ಎಂದು ಹಠ ಹಿಡಿದು ಅಳುತ್ತಾ ಕುಳಿತಾಗ, ಮಗಳೇ, ನೀನು ಈಗ ಶಾಲೆಗೆ ಹೋಗಿ ಚೆನ್ನಾಗಿ ಓದಿ ದೊಡ್ಡವಳಾದ ಮೇಲೆ ಕೆಲಸಕ್ಕೆ ಸೇರಿದರೆ ಆಗ ನಿನಗಿಷ್ಟವಾದ ಬಟ್ಟೆ ಕೊಂಡುಕೊಳ್ಳಬಹುದು. ಇಲ್ಲದಿದ್ದರೆ ಈಗಿನಂತೆಯೇ ಆಗ ಸಹ ಹರಿದ ಬಟ್ಟೆಗಳನ್ನೇ ಹಾಕಿಕೊಳ್ಳಬೇಕಾಗುತ್ತದೆ ಎಂದ ಕೂಡಲೇ ಅವಳು ತನ್ನ ಪುಟ್ಟ ಬಾಯಿಯಲ್ಲಿ, ಆಗ ನಾನು ಶ್ರೀಮಂತ ಗಂಡನನ್ನು ಮದುವೆ ಆಗ್ತೀನಿ, ಅಮ್ಮನ ಹಾಗೆ ಬಡವನನ್ನು ಮದುವೆ ಆಗೋದೇ ಇಲ್ಲ ಎಂದಾಗ ತನ್ನ ಹೆಂಡತಿಯ ಕೆನ್ನೆಗೆ ಬಾರಿಸಿದ ಅನುಭವವಾಯಿತು. ಆದರೆ ಆ ಮುಗ್ಧೆ ಕಣ್ಣೀರು ಸುರಿಸುತ್ತಾ ನನ್ನ ಮುಖ ನೋಡುತ್ತಾ ನಿಂತಿದ್ದಳಷ್ಟೆ. ಆದರೆ ಇಂದು ನನ್ನ ಅದೃಷ್ಟ ಚೆನ್ನಾಗಿದೆ. ಸ್ವತಃ ನಾರಾಯಣ ಶಾಸ್ತ್ರಿಗಳು ಮನೆಯ ಬಾಗಿಲಿಗೆ ಬಂದು, ರಾಮ, ನನಗೆ ಪೇಟೆಯಲ್ಲಿ ಕೆಲಸ ಉಂಟು. ಈ ದಿನ ಶನಿವಾರದ ಪೂಜೆಯ ಕೆಲಸವನ್ನು ನೀನೇ ನೋಡಿಕೋ. ಭಕ್ತರು ಮುಚ್ಚಿದ ಬಾಗಿಲು ನೋಡಿ ವಾಪಸ್ಸು ಹೋಗುವುದು ಬೇಡ. ನಾನು ಸಂಜೆ ಒಳಗೆ ವಾಪಸ್ಸು ಬರುತ್ತೇನೆ ಎಂದು ಹೇಳಿ ಹೋದಾಗ ನನ್ನ ಮಗಳು ಹೊಸ ಬಟ್ಟೆ ಧರಿಸಿ ಕುಣಿಯುತ್ತಾ ಶಾಲೆಗೆ ಹೋದಂತೆ ಭಾಸವಾಯಿತು. ಸಂತೋಷದಿಂದ ಬೀಗಿದರು. ಹಾಗೆಯೇ ಒಳಗೆ ಹೋಗಿ ಇನ್ನೂ ಮಲಗೆ ಇದ್ದ ಮಗಳನ್ನು ಎಬ್ಬಿಸಿ ನಿದ್ದೆಯಲ್ಲಿದ್ದವಳಿಗೆ, ಮಗಳೇ, ಇವತ್ತು ದೇವಸ್ಥಾನದಲ್ಲಿ ದಕ್ಷಿಣೆ ಜಾಸ್ತಿ ಸಿಗುತ್ತದೆ. ನಾಳೆ ಪೇಟೆಗೆ ಹೋಗಿ ನಿನಗೆ ಹೊಸ ಬಟ್ಟೆ, ಚಪ್ಪಲಿ ಕೊಡಿಸ್ತೇನೆ ಎಂದು ಹೇಳಿ ಬಂದಿದ್ದರು. ಗೋವಿಂದನಿಗೆ ಈ ದಿನ ವಿನೂತನ ಅಲಂಕಾರ. ಪೂಜೆಯು ಎಂದಿಗಿಂತ ಹೆಚ್ಚು ಭಕ್ತಿಯಲ್ಲಿ ನಡೆದು 1/4 ಗಂಟೆ ದೀರ್ಘವಾಗಿಯೇ ಪೂಜೆ ನೆರವೇರಿತು. ಭಕ್ತರಂತೂ ವಿನೂತನ ಭಕ್ತಿಯ ಪರಾಕಾಷ್ಠೆಯಲ್ಲಿ ಮುಳುಗಿ ಈ ದಿನ ತುಸು ಜಾಸ್ತಿಯೇ ದಕ್ಷಿಣೆ ನೀಡಿದರು. ತಟ್ಟೆ ಬಿದ್ದ 10-20 ರೂಗಳ ನೋಟುಗಳನ್ನು ನೋಡಿ ರಾಮಶಾಸ್ತ್ರಿಯ ಸಂಭ್ರಮ ದುಪ್ಪಟ್ಟಾಯಿತು.
ಪೂಜೆ ಸಾಂಗೋಪವಾಗಿ ಮುಗಿದು ಬಂದಿದ್ದ ಭಕ್ತರೆಲ್ಲ ಖಾಲಿಯಾದ ನಂತರ ತಟ್ಟೆಯಲ್ಲಿದ್ದ ದಕ್ಷಿಣೆಯನ್ನೆಲ್ಲ ಜೋಪಾನವಾಗಿ ಎತ್ತಿ ಒಂದೊಂದೇ ಜೋಡಿಸಿ ಚಿಲ್ಲರೆಗಳು ಸೇರಿ ಒಟ್ಟು 3,000 ರೂಪಾಯಿಗಳ ದಕ್ಷಿಣೆ ದೊರಕಿತ್ತು. ನಾಳೆ ಮಗಳಿಗೆ 2 ಜೊತೆ ಬದಲು 4 ಜೊತೆ ಬಟ್ಟೆ ಕೊಡಿಸಬೇಕು, ಮನೆಗೆ ಸಾಮಾನು ತರಬೇಕು, ಹಾಗೆ ಜಾನಕಿಯ ಅಮ್ಮನಿಗೆ ಸಹ ಒಂದು ಸೀರೆ ಕೊಡಿಸಬೇಕು ಎಂದು ಲೆಕ್ಕಾಚಾರ ಮಾಡಿಕೊಳ್ಳುತ್ತಾ ಇನ್ನೇನು ದಕ್ಷಿಣೆಯ ದುಡ್ಡನ್ನು ಜೇಬಿಗೆ ಸೇರಿಸುವಷ್ಟರಲ್ಲಿ ಅಲ್ಲಿಗೆ ಬಂದ ನಾರಾಯಣ ಶಾಸ್ತ್ರಿಗಳು, ಏನಪ್ಪ ರಾಮಶಾಸ್ತ್ರಿ, ಈ ದಿನ ವೆಂಕಟೇಶ್ವರನಿಗೆ ದಕ್ಷಿಣೆ ಜೋರಾಗಿಯೇ ಬಂದಿರುವಂತಿದೆ ಎನ್ನುತ್ತಾ ಅವರ ಕೈಯಲ್ಲಿದ್ದ ದುಡ್ಡನ್ನು ತೆಗೆದುಕೊಂಡು ನೋಟುಗಳನ್ನು ಎಣಿಸಿ ತನ್ನ ಜೇಬಿಗೆ ಸೇರಿಸಿಕೊಂಡು ಸುಮಾರು 150 ರೂಪಾಯಿಗಳಷ್ಟಿದ್ದ ಚಿಲ್ಲರೆ ಕಾಸನ್ನು ರಾಮಶಾಸ್ತ್ರಿಯ ವಸ್ತ್ರಕ್ಕೆ ಸುರಿದು ಭದ್ರವಾಗಿ ಬೀಗ ಹಾಕಿಕೊಂಡು ಹೋಗೆಂದು ಎಚ್ಚರಿಸಿ ಅಂದು ಸಿಕ್ಕ ದುಪ್ಪಟ್ಟು ದಕ್ಷಿಣೆಯನ್ನು ತಡವಿ ನೋಡಿಕೊಳ್ಳುತ್ತಾ ಹೊರಟರು. ಇತ್ತ ತಂದೆ ತರುವ ದಕ್ಷಿಣೆಯ ಹಣಕ್ಕಾಗಿ ಆಸೆಯ ಕಂಗಳಿಂದ ಕಾಯುತ್ತಿರುವ ಮಗಳನ್ನು ನೆನೆದು ಬಿಕ್ಕುತ್ತಾ ರಾಮಶಾಸ್ತ್ರಿ ವೆಂಕಟೇಶ್ವರನಿಗೆ ಮತ್ತೊಮ್ಮೆ ಕೈಮುಗಿದು ಬೀಗ ಹಾಕಲು ಹೊರಟರು.